ಬಿಡಿ. ಹೋಗಿ ಸಾಯಿಸ್ಬಿಡ್ತೀನಿ. ಹೋಗಿ ಸುಮ್ನೆ. ಬೇಡ, ಹತ್ರ ಬರ್ಬೇಡ. ಸತ್ ಹೋಗ್ತೀಯಾ? ಶೂಟ್ ಮಾಡ್ಬಿಡ್ತೀನಿ. ಬೇಡ. ನನ್ ಪ್ರಾಣ ಹೋಗೋ ಟೈಮಲ್ಲಿ ತನ್ ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ಓಡ್ ಹೋದ್ನಲ್ಲ, ಲೈಫ್ ಲಾಂಗ್ ಅವನನ್ನ ಹೇಗ್ ನಂಬ್ಲಿ? ಡೋಂಟ್ ಬಿ ಸಿಲ್ಲಿ ಸೋನಿಯಾ. ಪಾಪ ಅವ್ನ್ ಬೆಳೆದ್ ಬಂದಿರೋ ರೀತಿನೇ ಆತರ. ಸುತ್ತ ಸೆಕ್ಯೂರಿಟಿ ಇಟ್ಕೊಂಡ್ ಬದುಕೋ ಜನ ಅವರು. ಕಣ್ಣು ಗಲಾಟೆ ಅಂದ್ರೆ ಭಯ. ಅಂದ್ ಮಾತ್ರಕ್ಕೆ ಅವರಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಎಷ್ಟು ಜನ ಹುಡುಗರು ಹುಡುಗಿರ್ಗೋಸ್ಕರ ತಮ್ಮ ಪ್ರಾಣ ಕೊಡಕ್ ರೆಡಿ ಆಗಿದ್ದಾರೆ ಹೇಳು? ಜೀವನದ ಪ್ರಶ್ನೆ ಬಂದಾಗ ಪ್ರತಿಯೊಬ್ರು ಫಸ್ಟ್ ತಮ್ಮಂತ ಉಳಿಸ್ಕೊಳಕ್ ಟ್ರೈ ಮಾಡ್ತಾರೆ. ದಟ್ಸ್ ಹ್ಯೂಮನ್ ಸೈಕಾಲಜಿ. ನನಗೊಂದ್ ಪಾಸ್ಟ್ ಗೊತ್ತಿಲ್ಲ, ಪರ್ಸನಲ್ ಗೊತ್ತಿಲ್ಲ. ಜೀವನ ಪೂರ್ತಿ ಅವನ್ ಜೊತೆ ಹೇಗ್ ಬದುಕೋದು ಅಂತ ಡೌಟ್ ಆಗ್ತಾ ಇದೆ. ನೋಡ್ ಸೋನಿಯಾ, ಹುಡುಗರು ಮೆಂಟಾಲಿಟಿ ನಂಗೆ ಗೊತ್ತು. ರಾಜ್ ಒಳ್ಳೆ ಹುಡುಗ, ಜೆಂಟ್ಲ್ಮನ್. ನಿನ್ಗಷ್ಟು ಡೌಟ್ ಇದ್ರೆ ನಾನೇ ರಾಜ್ ಅಂತ ತಿಳ್ಕೊ. ನಾನು ಇಂಟರ್ವ್ಯೂ ಮಾಡು, ನಿಂಗೆ ನಾನು ಆನ್ಸರ್ ಮಾಡ್ತೀನಿ. ಲೆಟ್ಸ್ ಟ್ರೈ ದಿಸ್. ನೀನಾ? Yeah. ರೈಟ್. ಸೊ ವಾಟ್? ಅದೇಗೋ? ನಿನ್ ಪ್ರಶ್ನೆ ಕೇಳು, ನಾನು ಉತ್ತರ ಹೇಳ್ತೀನಿ. ಕಮ್ ಆನ್, ಆಸ್ಕ್ ಮೀ. ಟ್ರೈ ದಿಸ್. ಓಕೆ, ನೀನ್ ರಾಜ್, ನಾನ್ ಸೋನಿಯಾ. ಯಾ. ಅಲ್ಲ ರಾಜ್, ನೀ ನನ್ನ ಫಸ್ಟ್ ಟೈಮ್ ನೋಡಿದಾಗ ಇಷ್ಟಪಡ್ಲಿಲ್ಲ, ಆಮೇಲೆ ಇಷ್ಟಪಟ್ಟೆ. ಅಂದ್ರೆ ನಿನ್ನ ಕ್ಯಾರೆಕ್ಟರ್ಗಿಂತ ಗ್ಲಾಮರೇ ಮುಖ್ಯ ಅಲ್ವಾ? ನೋ, ಕ್ಯಾರೆಕ್ಟರ್ ಜೊತೆ ಗ್ಲಾಮರು ಮುಖ್ಯ. ಪರ್ಸನಲ್ ಲೈಫ್ಗೆ ಕ್ಯಾರೆಕ್ಟರ್, ಪಬ್ಲಿಕ್ ಲೈಫ್ಗೆ ಗ್ಲಾಮರ್. ಓಕೆ ಓಕೆ, ನಿನ್ ಹತ್ರ ಹಣ ಇದೆ, ಆಸ್ತಿ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ಇದೆ. ದಟ್ಸ್ ರೈಟ್. ಆದ್ರೂ ನಾನ್ ಮದ್ವೆ ಆದ್ಮೇಲೆ ಜಾಬ್ ಮಾಡ್ತೀನಿ ಅಂದ್ರೆ ಬಿಡ್ತೀಯಾ? ಯಾಕೆ ಬಿಡಲ್ಲ? ನಿನ್ ನೆಸೆಸಿಟಿ ಇರಲ್ಲ. ಕರೆಕ್ಟ್, ಬಟ್ ನಿಂಗಿರತ್ತಲ್ಲ. ನಿಂಗೆ ಎಂಕರೇಜ್ಮೆಂಟ್ ಬೇಕು, ಇಂಡಿಪೆಂಡೆನ್ಸ್ ಬೇಕು, ಸೀರಿಯಸ್ ಆಗಿದ್ಯಾ, ಪರ್ಫಾರ್ಮು ಮಾಡ್ತೀಯಾ. ಐ ಆಮ್ ಹ್ಯಾಪಿ ವಿತ್ ಯು. ಐ ವಿಲ್ ಸಪೋರ್ಟ್ ಯು. ಓಕೆ, ಮಕ್ಕಳ ಬಗ್ಗೆ ಹೇಳು. ಸಾರಿ, ನಾನೇ ಇರಕ್ಕಾಗಲ್ಲ, ನೀನೇ ಹೇರ್ಬೇಕು. ಸಾಕಾದ್ರೂ ಆಗತ್ತಲ್ಲ? ಶೋರ್. ನೀನ್ ತೊಳ್ಸು, ನಾನ್ ಚಡ್ಡಿ ಹಾಕ್ತೀನಿ. ನೀನ್ ಸ್ನಾನ ಮಾಡಿಸು, ನಾನ್ ಪೌಡರ್ ಹಾಕ್ತೀನಿ. ನೀನ್ ಊಟ ಮಾಡಿಸು, ನಾನ್ ನಿದ್ದೆ ಮಾಡಿಸ್ತೀನಿ. ಓಕೆ, ಮಕ್ಕಳು? ನಂಗೊಂದ್ ಸಾಕು. ನನಗೆ 2 ಬೇಕು. ಫೈನ್, ಒಂದ್ ಗಂಡು ಒಂದ್ ಹೆಣ್ಣು. ಓಕೆ, ಗಂಡು ನಿನ್ ಹಾಗೆ ಇರ್ಬೇಕು. ಇಷ್ಟೇ ಸ್ಮಾರ್ಟು, ಇದೇ ಹಾರ್ಟು, ಇದೇ ಮಾತು. ಹೆಣ್ಣು ಅಷ್ಟೇ ನಿನ್ ಹಾಗೆ ಇರ್ಬೇಕು. ಇಷ್ಟೇ ಕ್ಯೂಟು, ಇದೇ ಸ್ಮೈಲು, ಇದೇ ಐಸ್. ನನಗಿಷ್ಟೇ ಸಾಲದು, ಇನ್ನೂ ಒಂದ್ ಬೇಕು. ಮಗುನಾ? ನಾಯಿ, ಪೊಮೇರಿಯನ್. ಫೈನ್. ಆಗ ನಾನ್ ಜಾಬ್ ಹೋಗಕ್ಕಾಗಲ್ಲ. ನಾನು, ನನ್ ಮಕ್ಕಳು, ಪೊಮೇರಿಯನ್ ನೋಡ್ಕೊಂಡು ಹಾಯಾಗಿ ಮನೇಲಿ ಇದ್ಬಿಡ್ತೀನಿ. ನೀನು, ನಿನ್ ಮಕ್ಕಳು, ನಿನ್ ಪಮೇರಿಯನ, ನಾನು? ಓಕೆ ಓಕೆ, ನಾನು, ನನ್ ಮಕ್ಕಳು, ಪೊಮೇರಿಯನ್, ನೀನು. ಮಕ್ಕಳು, ಪೊಮೇರಿಯನ್, ಆಮೇಲೆ ನಾನಾ? ಇಲ್ಲ ಇಲ್ಲ ಇಲ್ಲ, ನೀನು, ಮಕ್ಕಳು, ಆಮೇಲೆ ಪೊಮೇರಿಯನ್. ಓಕೆನಾ? ಎಸ್. ನೀನ್ ಫಸ್ಟ್ ನನ್ನನ್ನು ಲವ್ ಮಾಡ್ಬೇಕು, ಆಮೇಲೆ ಮಕ್ಕಳು, ಪಮೇರಿಯನ್, ಎಕ್ಸೆಟ್ರಾ ಎಕ್ಸೆಟ್ರಾ. ಫಸ್ಟು ನೀನೆ, ಸೆಕೆಂಡು ನೀನೆ, ಥರ್ಡು ನೀನೆ, ಆಮೇಲೆ ಮಿಕ್ಕವರು. ಓಕೆ? ಐ ಲವ್ ಯು. ಐ ಲವ್ ಯು ಟು. Sonia, I'm sorry. I'm very It's okay. sorry. Excuse me. It's okay, Sachin. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹೆಸರಾಂತ ಹಿಪ್ನೋಟಿಸ್ಟ್ ಶ್ರೀಯುತ ವಿಜಯಾನಂದ ಗುರೂಜಿ. ಶುಭವಾಗಲಿ, ಶುಭವಾಗಲಿ. ಹಾಗೂ ಮುಂದಿನ ಭವಿಷ್ಯ ಹೇಳೋದಕ್ಕೆ ಶ್ರೀಯುತ ಆತ್ಮಾನಂದ ಗುರೂಜಿ. ನಂತರ ನಮ್ಮ ಜೊತೆ ಇದ್ದಾರೆ ಕರಾಟೆ ಕಿಂಗ್ ಶಂಕರ್ ನಾಗರವರು.
ನಮಸ್ಕಾರ ಎಸ್ ಮೂರ್ತಿ ಅವರಿಗೆ. ಶಂಕರ್ನಾಗ್ ಅಂತ ಹೇಳಿ ಸುಮ್ನೆ ನನ್ನ ಅಭಿಮಾನಿಗಳಿಗೆ ಯಾಕೆ ಕನ್ಫ್ಯೂಸ್ ಮಾಡ್ತಾರ? ಓಕೆ ಶಂಕರ್ ನಾಗ್ ಅವರೇ, ಅಪಾರ್ಥ ಮಾಡ್ಕೋಬೇಡಿ. ನಾನ್ಸೆನ್ಸ್. ಆತ್ಮಾನಂದ ಗುರುಜಿ ಅವರೇ, ಈ ಪರಿಸ್ಥಿತಿ ಬಗ್ಗೆ ನೀವೇನ್ ಹೇಳ್ತೀರಾ? ಶಂಕರ್ ನಾಗ್ ಅವರು ಹೆಸರಾಂತ ನಾಯಕ ನಟರು. ಅಕಸ್ಮಾತ್ತಾಗಿ ನಾವು ಅವ್ರನ್ನ ಕಳ್ಕೊಂಡಿದ್ವಿ. ಈಗ ಮತ್ತೆ ಬಂದಿದ್ದಾರೆ ಅಂದ್ರೆ ಶಂಕರ್ ನಾಗ್ ಅವರೇ ಇರ್ಲಿ ಬಿಡಿ. ಅಷ್ಟೇ ಅಲ್ಲ, ಏಕಾಗ್ರತೆಯಿಂದ ಪ್ರಯತ್ನ ಮಾಡಿದರೆ ಇವರು ಮುಂದೆ ಏನಾಗ್ತಾರೆ ಅನ್ನೋದನ್ನು ಕೂಡ ನಾವು ಹೇಳಬಹುದು. ಎಷ್ಟೋ ಭವಿಷ್ಯಕಾರರು ಈ ದೇಶಕ್ಕೆ ಮುಂದೆ ಆಗುವ ಆಗು ಹೋಗುಗಳ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಅದು ನಿಜವಾಗಿದೆ ಕೂಡ. ಆಯ್ತು ಗುರುಜಿ. ನೋಡಿ, ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಿಮ್ಮದೇ. ಬರುವ ದಿನಗಳ ಭರವಸೆಯ ಬೆಳವ ಹೊಣೆಯೂ ನಿಮ್ಮದೇ. ಶಂಕರ್ನಾಗೂ ಇರ್ಲಿ ಬಿಡಿ ಸ್ವಾಮಿ, ಸಂತೋಷನೇ ನಮಗೂನು. ಆದ್ರೆ ಏಸ್ ಮೂರ್ತಿಯವರ ಗತಿ ಏನು ಅಂತ. ಮೂರ್ತಿಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಂಗಾಗಲ್ವೇ? ನಮ್ಮ ಶಂಕರ್ ನಾಗ್ ಅವರಿದ್ರೆ ಹಾಳಾಗಿರೋ ಚಿತ್ರರಂಗ ಅಭಿವೃದ್ಧಿಯನ್ನ ಹೊಂದುತ್ತೆ. ಕೇಳಿದ್ರ ನಾನಿದ್ರೆ ಈಗ ಬಿಡ್ತಾ ಇರ್ಲಿಲ್ಲ. ಕನ್ನಡ ಇಂಡಸ್ಟ್ರಿ ಒಟ್ಟು 75 ವರ್ಷ ಆಯ್ತು. ನಮ್ದು ಅಂತ ಒಂದು ಫಿಲಿಂ ಸಿಟಿ ಇಲ್ಲ. ಎಂತ ಅವಮಾನ ಅಲ್ಲ ಮಿಸ್ಟರ್ ಶಂಕರ್ನ. ನೋಡಿಪ್ಪ, ನೀವು ಕಟ್ಟಿದ ಸ್ಟುಡಿಯೋನೇ ನಮ್ಮ ಇಂಡಸ್ಟ್ರಿಯವರು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಫಿಲಂ ಸಿಟಿ ಕಟ್ಟಕ್ ಸಾಧ್ಯನೇ? ಅತ್ಯಂತ ಮಹತ್ತರವಾದ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ ಸೀತಾಪತಿ. ನೋಡಿ, ಮಹತ್ತರವಾದ್ದು ಅಂದ್ರೆ ಇಂಥ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಾವಿನ್ ತಲುಪಿದ್ದೇವೆ ಅಂತಂದ್ರೆ ಪರಭಾಷಾ ನಟಿ, ಪರಭಾಷಾ ನಟ, ಪರಭಾಷಾ ಸಂಗೀತಜ್ಞ, ಪರಭಾಷಾ ನಿರ್ದೇಶಕ ಎಲ್ಲರೂ ಪರಭಾಷಿಗರೇ. ವಾಸ್ತವ. ಲೆಟ್ ಮಿ ಟೆಲ್ ಯು ರಂಗರಾಜ್, ನಾನಿದನ್ನು ಹೇಳಲೇಬೇಕಾಗಿದೆ ಮಾತನ್ನ. ಒಂದು ವಾಹಿನಿ ಮುಖ್ಯಸ್ಥ ಹೇಳಿ ನೋಡಿ, ಒಂದು ಕಾಲದಲ್ಲಿ ಯಶ್ ಚೋಪ್ರಾ, ಬಿ ಆರ್ ಚೋಪ್ರಾ, ಸುಭಾಷ್ ಘಾಯ್, ಭಾರತೀ ರಾಜ್ರಿಂದ ಹಿಡಿದು ಬಾಲಚಂದ್ರವರೆಗೆ ಎಲ್ಲ ನಿರ್ದೇಶಕರು ನಮ್ಮ ಸಿನಿಮಾಗಳನ್ನ ಕಾಯ್ತಾ ಕೂರೋಂಥ ಕಾಲ ಒಂದಿತ್ತು. ಹೌದು, ಸತ್ಯ. ಆದ್ರೆ ಈಗ ಹೆಚ್ಚಿಗೆ ಮಾತಬೇಡ. ನಾನ್ ಸುಮ್ನೆ ಕೂರಲ್ಲ. ಒಳ್ಳೆ ತಂಡ ಕಟ್ತೀನಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ. ಕನ್ನಡ ಚಿತ್ರರಂಗ ಮತ್ತೆ ಮತ್ತೆ ತಲೆ ಎತ್ತು ನಿಲ್ಬೇಕು, ಹಾಗೆ ಮಾಡ್ತೀನಿ. ಇದು ನಮ್ಮ ಕಾವೇರಿ ತಾಯಿ ಮೇಲಾಣೆ. ಗೊತ್ತಾ? ಯಾರು ಏನೇ ಹೇಳಿ ವಿಜಯಾನಂದ ಅವರೇ, ನೀವು ಏಸ್ ಮೂರ್ತಿಯವರನ್ನ ಮರಳಿ ತಮ್ಮ ಪೂರ್ವ ಜನ್ಮದಿಂದ ಇಹಲೋಕಕ್ಕೆ ಅಂದ್ರೆ ಪ್ರೆಸೆಂಟ್ಗೆ ತರಬೇಕಾದ್ದು ಉಚಿತ ಸಂಗತಿ. ಇದು ನನ್ನ ಖಚಿತ ಅಭಿಪ್ರಾಯ. ಮಿಸ್ಟರ್ ರಂಗರಾಜ್, ನಿಮ್ ಮಾತನ್ನ ನಾನು ಒಪ್ಕೊಂಡೆ. ಯಾಕೆಂದ್ರೆ ಸತ್ತಿರೋರೆಲ್ಲ ಬದುಕಿ ಬಂದ್ಬಿಟ್ರೆ ಬದುಕಿರೋರ್ ಗತಿ ಏನು? ನಾನು ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಗಳನ್ನ ಮಾಡಿದ್ದೀನಿ. ಇವ್ರನ್ನ ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ತಂದೆ ತರ್ತೀನಿ ಅನ್ನೋ ಭರವಸೆನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಹೇ ಸೋನಿಯಾ, ಏನು ಡಿನ್ನರಾ ಸಿನಿಮಾನಾ? ಗೊತ್ತಿಲ್ಲ. ಅರೆ, ಅದಕ್ಕೆ ಯಾಕೆ ಇಷ್ಟು ಸಿಡಕ್ತ್ಯಾ? ನಾನೇನ್ ನಿನ್ ಜೊತೆಗೆ ಬಂದು ನಿನ್ ಪ್ರೈವಸಿನ ಡಿಸ್ಟರ್ಬ್ ಮಾಡಲ್ಲ. ಈ ಹುಡುಗಿರೇ ಇಷ್ಟಪ್ಪ. ಹತ್ತಿದ್ಮೇಲೆ ಏನೇನು ಓದಿಯೋದ್ರಲ್ಲಿ ಎಕ್ಸ್ಪರ್ಟ್ಸ್. ಸಚ್ಚಿ, ಓವರ್ ಆಗಿ ಆಡ್ಬೇಡ ಪ್ಲೀಸ್. ನನ್ ಟೆನ್ಷನ್. ಕೂಲ್ ಬೇಬಿ, ಕೂಲ್. ಏನ್ ನೀನ್ ತುಂಬಾ ಕಾಯಿಸ್ತಾ ಇದಾನ ರಾಜ್? ಎಕ್ಸಾಕ್ಟ್ 5 ಬರ್ತೀನಿ ಅಂತ 6 ಆದ್ರೂ ಪತ್ತೆ ಇಲ್ಲ. 1 ಅವರ್ ಇಂದ ಕಾಯ್ತಾ ಇದೀನಿ. ಅದಕ್ಕೆ ಯಾಕೆ ಟೆನ್ಷನ್ ಆಗ್ತೀಯಾ? ಪಾಪ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರ್ಬೋದು. ಪೀಕ್ ಅವರ್ಸ್ ಅಲ್ವಾ? ಒಂದ್ ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ. ನೆಟ್ವರ್ಕ್ ಜಾಮ್ ಆಗಿರತ್ತೆ ಅನ್ಸುತ್ತೆ. ಶಟ್ ಅಪ್ ಸಚಿ. ಬಿಫೋರ್ ಎಂಗೇಜ್ಮೆಂಟ್ ನಾನ್ ಬರಕ್ ಮುಂಚೆ ಗಂಟೆ ಕಾಯ್ತಾ ಇರ್ತಿದ್ದ. ಎಂಗೇಜ್ಮೆಂಟ್ ಆದ್ಮೇಲೆ ನನ್ನನ್ ಕಾಯಿಸ್ತಾ ಇದ್ದಾನೆ. ಮದ್ವೆ ಆದ್ಮೇಲೆ ಇನ್ನೇನ್ ಗತಿನೋ ಅಂತ ಡೌಟ್ ಆಗ್ತಾ ಇದೆ. ಸಣ್ಣ ವಿಷಯಕ್ಕೆಲ್ಲ ಈ ತರ ಅನುಮಾನ ಪಡ್ತಾ ಹೋದ್ರೆ ಜೀವನ ಮಾಡಕ್ ಆಗಲ್ಲ ಸೋನಿಯಾ. ಇಟ್ ಹ್ಯಾಪನ್ಸ್ ಯಾರ್. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಈಗಾಗ್ಲೇ 2-3 ಸಲ ಆಯ್ತು. ಪೇಷನ್ಸ್ ಇರ್ಲಿ. ನಿನಗೂ ಹೀಗೆ ಒಂದ್ ಹುಡುಗಿ ಕಾಯಿಸಿದ್ರೆ ಆಗ ಗೊತ್ತಾಗ್ತಿತ್ತು ನಿನ್ ಪೇಷನ್ಸ್. ಸೋನಿಯಾ, ನನ್ ಪೇಷನ್ಸ್ ಬಗ್ಗೆ ಮಾತಾಡ್ಬೇಡ. ನನ್ನಷ್ಟು ಪೇಷನ್ಸ್ ಇರೋ ಹುಚ್ಚನ್ನ ನೀನ್ ನೋಡಿರಕ್ ಸಾಧ್ಯ ಇಲ್ಲ. ಅಂದ್ರೆ ನಿಂಗೂ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಇಡೀ ಜೀವನಕ್ಕಾಗೋಷ್ಟು. ಯಾರ್ ಸಚ್ಚಿ ಅದು? ಬೇಡ ಬಿಡು ಪ್ಲೀಸ್ ಹೇಳು. ಬೇಡ ಸೋನಿಯಾ, ನೋವು ಹಂಚೋ ವಿಷಯ ಅಲ್ಲ, ಅನುಭವಿಸೋ ವಿಷಯ. ನಿನ್ನ ಅನುಭವ ನನಗ್ ಮೆಸೇಜ್ ಆಗ್ಬೋದಲ್ವಾ? ರಾಂಗ್ ಮೆಸೇಜ್ ಆಗ್ಬೋದು. ನೋ ಸಚ್ಚಿ, ನಾನ್ ಪಾಸಿಟಿವ್ ಆಗಿ ತಗೋತೀನಿ. ಹೇಳು ಸಚ್ಚಿ, ಪ್ಲೀಸ್. ಸಚ್ಚಿ, ಕಮ್ ಆನ್. Three years back, ಗಂಟೆ ಅಲ್ಲ, ದಿನ ಅಲ್ಲ, ವಾರ, ತಿಂಗಳು, ವರ್ಷಗಟ್ಲೆ ಕಾಯ್ತಾ ಇದ್ದೆ.
history of the web. The idea of platform-independent, computer-independent communication system has actually existed for a long time. Maya, where's your assignment? ಮೇಕಪ್ ಮಾಡ್ಕೊಳ್ಳೋಕ್ ಟೈಮ್ ಇರುತ್ತೆ, ಡ್ರೆಸ್ ಮಾಡ್ಕೊಳ್ಳೋಕ್ ಟೈಮ್ ಇರುತ್ತೆ. ಕಾಲೇಜ್ಗೆ ಬಂಕ್ ಹೊಡೆದು ಫಿಲ್ಮ್ ಹೋಗಕ್ಕಾಗುತ್ತೆ. ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಕ್ಕಾಗಲ್ವಾ? ನಿಮ್ಗೆಲ್ಲ ಯಾಕೆ ಎಜುಕೇಶನ್? ಗೆಟ್ ಔಟ್ ಆಫ್ ದ ಕ್ಲಾಸ್. ಅದು ಹಾಗಲ್ಲ ಮ್ಯಾಮ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ನೋ ಎಕ್ಸ್ಕ್ಯೂಸಸ್. ನೀನು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಮಾಡ್ಕೊಂಡು ಕ್ಲಾಸಿಗೆ ಬಾ. ಗೆಟ್ ಔಟ್. ಇಬ್ರು ಒಂದೇ ಕ್ಲಾಸ್. ಅವಳ ಲುಕ್ಕು, ಸ್ಟೈಲು ಎಲ್ಲ ವಂಡರ್ಫುಲ್. ಆದ್ರೆ ಓದೋದ್ರಲ್ಲಿ ಮಾತ್ರ ಡಲ್ಲು. ಅವಳಿಗೆ ಕ್ಲಾಸ್ನಲ್ಲಿ ಸದಾ ಬೈಗುಳ, ಅವಮಾನ. ಅವಳಿಗೆ ಅವಮಾನ ಆಗೋದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕೋ ಅವಳು ನನ್ನ ತುಂಬಾ ಸೆಳೀತಾ ಇದ್ಲು. ಅದಕ್ಕೆ ಅವಳನ್ನ ಮೀಟ್ ಮಾಡಿದೆ. ನನ್ನ ರ್ಯಾಂಕ್ ಸ್ಟೂಡೆಂಟು, ಟ್ಯೂಷನ್ ಹೇಳ್ಕೊಡ್ತೀನಿ, ನೋಟ್ಸ್ ಬರ್ಕೊಡ್ತೀನಿ ಅಂತ ಅವಳಿಗೆ ಪ್ರಪೋಸ್ ಮಾಡಿದೆ. ಅವಳು ಒಪ್ಕೊಂಡ್ಲು. ಅಲ್ಲಿಂದ ಟ್ಯೂಷನ್ ಶುರು ಮಾಡಿದೆ. ಪರಿಚಯ ಆಯ್ತು. ಪರಿಚಯ ಸ್ನೇಹ ಆಯ್ತು. ಸ್ನೇಹದಿಂದ ಸಲಿಗೆ ಬೆಳೀತು. ಫಸ್ಟ್ ಮೀಟು, ಫಸ್ಟ್ ಟಚ್ಚು, ಫಸ್ಟ್ ಲುಕ್ಕು, ಫಿದಾ ಆಗೋದೆ. ಆದ್ರೆ ಅವಳು ತಾಯಿ ಇರ್ಲಿಲ್ಲ, ತಂದೆ ಕುಡ್ಕ. ಅದಕ್ಕೆ ಕಾಲೇಜ್ ಬಿಟ್ಟ ಮೇಲೆ ಕಾಫಿ ಶಾಪ್ ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ಲು. ಆಗೆಲ್ಲ ರಾತ್ರಿ ಎಷ್ಟೊತ್ತಾದ್ರೂ ಅವಳ ಕೆಲಸ ಮುಗಿಯೋವರೆಗೂ ಕಾದಿದ್ದು ಅವಳನ್ನ ಮನೆಗೆ ಡ್ರಾಪ್ ಮಾಡ್ತಾ ಇದ್ದೆ. ಅವಳ ಕಷ್ಟಕ್ಕೆ ಸಹಾಯ ಆಗ್ಬೇಕು ಅಂತ ಹಗಲು ರಾತ್ರಿ ಬೇರೆಯವ್ರ ನೋಟ್ಸ್ ಬರೆದು ಹಣ ಸಂಪಾದನೆ ಮಾಡ್ತಾ ಇದ್ದೆ. ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ದೆ, ಬರ್ತ್ಡೇ ಮಾಡ್ತಿದ್ದೆ. ಹೇಯ್, ನನಗ್ ಬಿಲ್ಲ. ಆಫ್ ಕೋರ್ಸ್. ಎಷ್ಟು? ತೆಗೆದು ನೋಡು. ಆಗ್ಲೇ ಅವಳು ನನಗೆ ಲವ್ ಪ್ರಪೋಸ್ ಮಾಡಿದ್ದು. ಅದನ್ನ ನೋಡಿದಾಗ ನನ್ ಸ್ವರ್ಗಕ್ಕೆ ಮೂರೇ ಗೇಣು. ನಾನೆಲ್ಲೋ ಕಳ್ದೋದೆ.